ಚೀನಾದ ಕುಮ್ಮಕ್ಕಿನಿಂದ ಪಾಕಿಸ್ತಾನ ಇಷ್ಟೆಲ್ಲ ಮಾಡ್ತಾ ಇದೆ, ಇಷ್ಟೆಲ್ಲ ಎಗರಾಡ್ತಾ ಇದೆ. ಕೇವಲ ಒಂದು ಸಣ್ಣ ಪಾಕಿಸ್ತಾನ ಇಷ್ಟು ದೊಡ್ಡ ಭಾರತದ ಮೇಲೆ, ಅದು ಕೂಡ ವಿಶ್ವಗುರು, ಇಷ್ಟೊಂದು ಶಕ್ತಿಯುತವಾದಂಥ ಭಾರತದ ಮೇಲೆ ಯುದ್ಧ ಮಾಡೋದು ಸಾಧ್ಯನಾ ಅಥವಾ ದಾಳಿ ಮಾಡೋದು ಸಾಧ್ಯನಾ? ಇದರ ಹಿಂದೆ ಯಾರಿದ್ದಾರೆ? ಇದರ ಹಿಂದೆ ಇರುವಂಥ ಅಂತಾರಾಷ್ಟ್ರೀಯ ಪ್ರಭಾವ ಏನು? ಭಾರತದ ದಾಳಿಗೆ ಪಾಕ್ ಏರ್ಪೋರ್ಟ್ ಪೀಸ್ ಆಗಿದೆ. ರಹೀಮ್ ಯಾರ್ ಖಾನ್ ಏರ್ಪೋರ್ಟ್ ಸಂಪೂರ್ಣ ಧ್ವಂಸವಾಗಿದೆ. ಪಂಜಾಬ್ ಪ್ರಾಂತ್ಯದ ಶೇಖ್ ಜಯಾದ್ ಏರ್ಪೋರ್ಟ್ ಕೂಡ ಪೀಸ್ ತುಕಡೆ. ಭಾರತದ ದಾಳಿಗೆ ಪಾಕ್ ಏರ್ಪೋರ್ಟ್ ಪೀಸ್ ಆಗಿದೆ. ಭಾರತವು ಕೂಡ ಪಾಕಿಸ್ತಾನದ ಏರ್ಪೋರ್ಟ್ ಅನ್ನು ಟಾರ್ಗೆಟ್ ಮಾಡಿದೆ. ಮೊದಲದಾಗಿ ಯಾವುದನ್ನು ಟಾರ್ಗೆಟ್ ಮಾಡಿರಲಿಲ್ಲ ಭಾರತ. ರಹೀಮ್ ಯಾರ್ ಖಾನ್ ಏರ್ಪೋರ್ಟ್ ಪೀಸ್ ಆಗಿದೆ. ಪಂಜಾಬ್ ಪ್ರಾಂತ್ಯದ ಶೇಖ್ ಜಯಾದ್ ಆ ಏರ್ಪೋರ್ಟ್ ಕೂಡ ಪೀಸ್ ಆಗಿದೆ. ಭಾರತದ ವಿರುದ್ಧ ಪಾಕಿಸ್ತಾನ ತನ್ನ ನಾಗರಿಕ ವಿಮಾನಗಳನ್ನು ಬಳಸ್ಕೊಳ್ತಾ ಇದೆ. ಆ ನಾಗರಿಕರ ವಿಮಾನಗಳನ್ನು ಎಲ್ಲಿಂದ ಹಾರಿಸ್ತಾ ಇದೆ? ಏರ್ಪೋರ್ಟ್ಗಳಿಂದ ಹಾರಿಸ್ತಾ ಇದೆ. ತಗೋ, ಆ ಏರ್ಪೋರ್ಟನ್ನೇ ಟಾರ್ಗೆಟ್ ಮಾಡು. ಭಾರತ ಟಾರ್ಗೆಟ್ ಮಾಡಿದೆ. ಭಾರತದ ದಾಳಿಗೆ ಪಾಕಿಸ್ತಾನದ ಏರ್ಪೋರ್ಟ್ ಪೀಸ್ ಆಗಿದೆ. ರಹೀಮ್ ಯಾರ್ ಖಾನ್ ಏರ್ಪೋರ್ಟ್ ಸಂಪೂರ್ಣ ಧ್ವಂಸವಾಗಿದೆ. ಬಿಫೋರ್ ಆ್ಯಂಡ್ ಆಫ್ಟರ್, ದಾಳಿಯ ಮುಂಚೆ ಹೇಗಿತ್ತು, ದಾಳಿಯ ನಂತರ ಹೇಗಾಗಿದೆ ಅಂತ ನೋಡ್ತಾ ಇದೆ. ನೋಡಿ, ಇದು ಎರಡೂ ದೃಶ್ಯಗಳು. ದಾಳಿಯ ಮುಂಚಿನ ದೃಶ್ಯ, ದಾಳಿಯ ನಂತರದ ದೃಶ್ಯ. ಏರ್ಪೋರ್ಟ್ ಸಂಪೂರ್ಣ ಧ್ವಂಸವಾಗಿದೆ. ಏರ್ಪೋರ್ಟನ್ನೇ ಭಾರತ ಟಾರ್ಗೆಟ್ ಮಾಡಿತ್ತು. ಜೊತೆಗೆ ಅಲ್ಲಿರುವಂಥ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಬೇಡ, ಅದನ್ನೂ ಕೂಡ ಭಾರತ ಟಾರ್ಗೆಟ್ ಮಾಡಿದೆ. ಯಾಕೆಂದರೆ ಇದರ ನಷ್ಟವನ್ನು ಪಾಕಿಸ್ತಾನಕ್ಕೆ ಅಫೋರ್ಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಕೂಡ. ಮೋಡೀಸ್ ವರದಿ ಕೊಟ್ಟಿತ್ತು, ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ವರದಿಗಳನ್ನು ಕೊಟ್ಟಿದ್ವು. ಆಗಲ್ಲರಿ ನಿಮ್ಮ ಕೈಯಲ್ಲಿ. ಒಂದು ವೇಳೆ ಭಾರತ ದಾಳಿ ಮಾಡಿದ್ರೆ ಅದನ್ನು ನಷ್ಟವನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ನೋ ಚಾನ್ಸ್. ನೋಡಿ, ಇವತ್ತು ಅಲ್ಲಿನ ವಿಮಾನ ನಿಲ್ದಾಣಗಳನ್ನು ಭಾರತ ಟಾರ್ಗೆಟ್ ಮಾಡಿದೆ. ಆ ವಿಮಾನ ನಿಲ್ದಾಣಗಳು, ಮೂಲಸೌಕರ್ಯಗಳು ಒಂದು ವೇಳೆ ಹಾಳಾಗಿ ಹೋದರೆ ಅದನ್ನು ರೀಬಿಲ್ಡ್ ಮಾಡಬೇಕಲ್ಲ, ಅದನ್ನು ಮತ್ತೆ ಕಟ್ಟಬೇಕಲ್ಲ. ಅದಕ್ಕೆ ಎಲ್ಲಿಂದ ತರ್ತೀರಿ ದುಡ್ಡ? ಇವಾಗ ಈ ದಾಳಿ ಮಾಡ್ತಾ ಇರೋದೇ, ಈ ಯುದ್ಧದ ರೀತಿಯಲ್ಲಿ ದಾಳಿ ಮಾಡ್ತಾ ಇರೋದೇ ಸಾಲ ತಂದಿರೋ ದುಡ್ಡಲ್ಲಿ. ಯಾರಿಂದಲೋ ಕೈ ಚಾಚ್ಕೊಂಡು ಸಾಲ ತಂದಿದ್ದೀರಲ್ಲ, ಆ ದುಡ್ಡಿನಲ್ಲಿ ಇಷ್ಟೆಲ್ಲ ಎಗರಾಡ್ತಾ ಇರೋದು, ಇಷ್ಟೆಲ್ಲ ಯುದ್ಧ ಮಾಡ್ತಾ ಇರೋದು, ದಾಳಿ ಮಾಡ್ತಾ ಇರೋದು. ಈಗ ಇದು ಹೋಗ್ಬಿಟ್ರೆ ಮುಂದೆ ಕಥೆ ಏನು? ಅಯ್ಯಯ್ಯೋ ಅನ್ಬೇಕಷ್ಟೇ. ನೋಡಿ, ದಾಳಿಯ ನಂತರ, ದಾಳಿಯ ಮೊದಲು, ಇದು ಏರ್ಪೋರ್ಟ್, ಇದು ವಿಮಾನ ನಿಲ್ದಾಣ. ಭಾರತ ವಿಮಾನ ನಿಲ್ದಾಣಗಳನ್ನೇ ಟಾರ್ಗೆಟ್ ಮಾಡಿದೆ. ನೀವು ಕಳಿಸ್ತಾ ಇರೋದು ಸಣ್ಣ ಪುಟ್ಟ ಡ್ರೋನ್ಗಳು, ಅವು ಏನು ಹಾನಿ ಮಾಡಿದವು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ನೋಡಿ, ಭಾರತದ ಮಿಸೈಲ್ಗಳು, ಅದು ಕೂಡ ಲಾಂಗ್ ರೇಂಜ್ನ ಮಿಸೈಲ್ಗಳು, ದೇಶದ ಯಾವುದೇ ಮೂಲೆಯಿಂದ ಗುರಿ ಇಟ್ಟರೆ ನಿಖರ ಗುರಿ. ಇದು ಹಫೀಜ್ ಸಯೀದ್ಗೆ ಬೀಳಬೇಕು ಅಂದರೆ ಅವನಿಗೆ ಹೋಗಿಬೀಳುತ್ತೆ, ಅವನು ಎಲ್ಲಿದ್ದಾನೆ ಅಲ್ಲಿಗೆ ಹೋಗಿಬೀಳುತ್ತೆ. ಅಂಥ ಮಿಸೈಲ್ಗಳು ಭಾರತದ ಬಳಿ ಇರೋದು. ಸೊ ನಿಖರ ಟಾರ್ಗೆಟ್ಗಳನ್ನು ಭಾರತ ರೀಚ್ ಆಗ್ತಾ ಇದೆ. ಏರ್ಪೋರ್ಟನ್ನು ಟಾರ್ಗೆಟ್ ಮಾಡಿದೆ. ಅಲ್ಲೂ ಕೂಡ ಏರ್ಪೋರ್ಟಲ್ಲಿ ಯಾರೂ ಇರಲಿಲ್ಲ ಅನಿಸುತ್ತೆ. ಸಿವಿಲಿಯನ್ ಏರಿಯಾವನ್ನು ಭಾರತ ಟಾರ್ಗೆಟ್ ಮಾಡೋದಿಲ್ಲ, ಮಾಡೂ ಕೂಡ ಇಲ್ಲ. ಇಲ್ಲಿ ಯಾರೂ ಇರಲಿಲ್ಲ. ಯಾಕೆ ಅಂದರೆ ಏರ್ ಸ್ಪೇಸ್ ಕ್ಲೋಸ್ ಮಾಡಿದ್ದಾರೆ. ಯಾವುದೇ ನಾಗರಿಕ ವಿಮಾನಗಳು ಓಡಾಡ್ತಾ ಇಲ್ಲ. ಕೆಲವೊಂದು ಮಾತ್ರ ದುಬೈನಿಂದ ಲಾಹೋರ್ಗೆ ಬಂದಂಥ ವಿಮಾನ ಆವಾಗ ಓಡಾಡ್ತಾ ಇದೆ, ಏರ್ಬಸ್. ಅದನ್ನು ಹೊರತುಪಡಿಸಿದರೆ ಬೇರೆ ಯಾವ ವಿಮಾನ ನಿಲ್ದಾಣಗಳು ಕೂಡ ಕಾರ್ಯಾಚರಣೆ ಮಾಡ್ತಾ ಇಲ್ಲ, ಸ್ತಬ್ಧವಾಗಿದ್ದಾವೆ. ಇದೇ ಹಿನ್ನೆಲೆಯಲ್ಲಿ ಭಾರತ ಟಾರ್ಗೆಟ್ ಮಾಡಿರೋದು. ಒಂದು ವೇಳೆ ವಿಮಾನಗಳು ಹಾರಾಡ್ತಾ ಇದ್ದರೆ ಭಾರತ ಟಾರ್ಗೆಟ್ ಮಾಡ್ತಾ ಇರಲಿಲ್ಲ. ಭಾರತ ಸಿವಿಲಿಯನ್ಗಳ ಮೇಲೆ, ನಾಗರಿಕರ ಮೇಲೆ, ಜನಸಾಮಾನ್ಯರ ಮೇಲೆ ಯಾವತ್ತೂ ಕೂಡ ದಾಳಿ ಮಾಡಿಲ್ಲ, ಮಾಡೋದು ಕೂಡ ಇಲ್ಲ. ಇದು ಯುದ್ಧ ನೀತಿಯಲ್ಲ. ಸೊ ಇಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಎಷ್ಟರ ಮಟ್ಟಿಗೆ ಪಾಕಿಸ್ತಾನದ ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದೆ ಅಂತ ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ವಿಮಾನ ನಿಲ್ದಾಣ ಧ್ವಂಸ ಆಗಿದೆ, ಬೆಂಕಿ ಹತ್ಕೊಂಡು ಉರಿತಾ ಇದೆ. ಇದು ರಹೀಮ್ ಯಾರ್ ಖಾನ್ ಏರ್ಪೋರ್ಟ್. ರಹೀಮ್ ಯಾರ್ ಖಾನ್ ಏರ್ಪೋರ್ಟ್ ಇದು. ಆ ಏರ್ಪೋರ್ಟ್ ಸುಟ್ಟು ಭಸ್ಮ ಆಗ್ತಾ ಇದೆ, ಧ್ವಂಸ ಆಗೋಗಿದೆ. ನೋಡಿ, ಒಂದು ದಾಳಿಯಿಂದ ಎಷ್ಟರ ಮಟ್ಟಿಗೆ ಅನಾಹುತ ಆಗುತ್ತೆ ಅಂತ. ಪಾಕಿಸ್ತಾನ ಈಗಾಗಲೇ ಭಿಕ್ಷೆ ಬೇಡ್ತಾ ಇತ್ತು ರೀ. ಯಾವುದಾದ್ರೂ ದೇಶ ಕೊಟ್ಟರೆ ಸಾಕು, ಬದುಕಂತೀವಿ ನಾವು ಅಂತ ಭಿಕ್ಷೆ ಬೇಡ್ತಾ ಇತ್ತು. ಆ ಚೀನಾದಲ್ಲಂತೂ ಏನು ತಗೊಂಡಿಲ್ಲ ಇವರು. ತಗೊಳ್ಳದೇ ಇರೋ ವಸ್ತುನೇ ಇಲ್ಲ, ಎಲ್ಲನೂ ತಗೊಂಬಿಟ್ರು. ಅಡಿಯಾಳಾಗಿದ್ದಾರೆ ಇವತ್ತು. ಇಷ್ಟೂ ಸಾಲ ಮಾಡಿ, ಇಷ್ಟೂ ಭಿಕ್ಷೆ ಬೇಡಿ ಮತ್ತೆ ದಾಳಿ ಮಾಡ್ತೀವಿ ಅಂತ ನಿಂತುಬಿಟ್ರೆ ಇನ್ನೇನಾಗಬೇಡ. ನೋಡಿ, ಇನ್ನೊಂದು 5-6 ದಿನ ಒಂದು ವೇಳೆ ಇದೇ ದಾಳಿ ಮುಂದುವರಿತಾ ಹೋದರೆ ಪಾಕಿಸ್ತಾನ ಧ್ವಂಸವಾಗಿರುತ್ತೆ. ಹೀಗೆ ಒಂದೊಂದೇ ಏರ್ಪೋರ್ಟ್ಗಳು ಧ್ವಂಸ ಆಯಿತು ಅಂತ ಇಟ್ಕೊಳ್ಳಿ, ಮುಗೀತು ಕತೆ. ಪಾಕಿಸ್ತಾನದ ಕಥೆನೇ ಮುಗೀತು.
ಆರ್ಥಿಕವಾಗಿಯೂ ಕೂಡ ಅಧಪತನಕ್ಕೆ ಹೋಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.